ಹೆಸರು ಡಾಕ್ಟರ್ ಎಸ್.ಎನ್. ಸ್ವಾಮಿಗೌಡ ಅಂತ. ನಾನು ಪ್ರಾಧ್ಯಾಪಕ ಹಾಗೂ ಕಬ್ಬಿನ ತಳಿ ವಿಜ್ಞಾನಿಯಾಗಿ ಕೃಷಿ ಸಂಶೋಧನಾ ಕೇಂದ್ರ ವಿ.ಸಿ. ಫಾರಂ ಮಂಡ್ಯದಲ್ಲಿ ನಾನು ಕಬ್ಬಿನ ಬೆಳೆ ಬಗ್ಗೆ ವೈಜ್ಞಾನಿಕ ಮಾಹಿತಿನ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬಟ್ ಕಬ್ಬಿನಲ್ಲಿ ಕೆಲವು ವೈಜ್ಞಾನಿಕವಾಗಿ ತಾಂತ್ರಿಕತೆಗಳನ್ನು ಅಳವಡಿಸಿ ಬೆಳೆದ್ರೆ ನೀವು ಉತ್ತಮವಾದ ಒಂದು ಇಳುವರಿ ಸಾಮರ್ಥ್ಯ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಈಗ ನಮ್ಮ ರಾಜ್ಯದ ದಕ್ಷಿಣ ಜಿಲ್ಲೆಯಲ್ಲಿ ಏನು ಇಳುವರಿ ಸಾಮರ್ಥ್ಯ ಇದೆ ಕಬ್ಬು ಅಂದರೆ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 95ರಿಂದ 96 ಟನ್ನು ಇದೆ. ಇದು ಸರಾಸರಿ ಇಳುವರಿ ಹೇಳ್ತಾ ಇರೋದು. ಕೆಲವರು ರೈತರು 1 ಎಕರೆಗೆ 100 ಟನ್ ತಗೊಳ್ಳೋರು ಇದ್ದಾರೆ. ನಾನು ಸರಾಸರಿ ಇಳುವರಿ ಒಬ್ಬರು 30 ಟನ್ ತೆಗಿಬೋದು, ಒಬ್ಬರು 20, ಒಬ್ಬರು 80 ಇದೆಲ್ಲ ಲೆಕ್ಕ ಹಾಕಿದಾಗ ನಮ್ಮ ಭಾಗದಲ್ಲಿ 96 ಟನ್ನು 1 ಹೆಕ್ಟೇರ್ಗೆ ಇವತ್ತಿನ ದಿವಸ ಇದೆ. ಇದನ್ನು ನಾವು 120ರಿಂದ 130 ಟನ್ಗೆ ಹೆಕ್ಟೇರ್ಗೆ ನಾವು ತೊಗೊಂಡೋಗ್ಬೋದು ಸರಾಸರಿ. ನಮ್ಮ ಭಾಗದಲ್ಲಿ ಎಲ್ಲಿ ನೀರಿನ ಲಭ್ಯತೆ ಇದೆ ಅಲ್ಲಿ ಭಾಳ ಉತ್ಕೃಷ್ಟವಾಗಿ ಕಬ್ಬಿನ ಬೆಳೆ ತೊಗೋಬೋದು. ನೀರಿನ ಲಭ್ಯತೆ ಸರಿಯಾಗಿಲ್ಲ ಅಂದಾಗ ಈ ಬೆಳೆ ಬಗ್ಗೆ ಯೋಚನೆ ಮಾಡೋದು ಸರಿ ಇಲ್ಲ. ಕಪ್ಪು ಮಣ್ಣು, ಕೆಂಪು ಮಣ್ಣು, ಮರಳು ಮಿಶ್ರಿತ ಮಣ್ಣು ಏನಿದೆ ಒಂದು ಪ್ರದೇಶದಲ್ಲಿ ಕಬ್ಬನ್ನು ಭಾಳ ಯಶಸ್ವಿಯಾಗಿ ಬೆಳಿಬೋದು. ಕಬ್ಬು 12 ತಿಂಗಳ ಬೆಳೆ ನಿಮಗೆಲ್ಲ ಗೊತ್ತೇ ಇದೆ. ಕಬ್ಬಿನ ಒಂದು ಬೆಳೆ ಬಿಸಿಲನ್ನು ಬಹಳ ಇಷ್ಟಪಡುತ್ತೆ. ಬಿಸಿಲು ಚೆನ್ನಾಗಿರಬೇಕು, ನೆರಳಲ್ಲಿ ಚೆನ್ನಾಗಿ ಬರಲ್ಲ. ನಮ್ಮ ಭತ್ತಕ್ಕೆ ಕೆಲವಷ್ಟು ನೀರು ಬೇಕಾಗಿಲ್ಲ, ಮಧ್ಯೆ ಮಧ್ಯೆ ನೀರು ಬೇಕಾಗುತ್ತೆ. ನೀರು ಕೊಡಲೇಬೇಕು, 12 ತಿಂಗಳ ತನಕ ನೀರು ಬೇಕಾಗುತ್ತೆ. ಸೊ ಮೊದಲನೇದಾಗಿ ನಮ್ಮ ಭಾಗದಲ್ಲಿ 3 ಕಾಲದಲ್ಲಿ ಕಬ್ಬಿನ ನಾಟಿ ಕಾಲ ಇದೆ. ಜೂನ್, ಜುಲೈ, ಆಗಸ್ಟ್. ಇಲ್ಲಿ 60% ನಿಮಗೆ ಈ ಒಂದು ಸೀಸನಲ್ಲೇ ಕಬ್ಬನ್ನು ನಮ್ಮ ಭಾಗದಲ್ಲಿ ನಾಟಿ ಮಾಡಿಬಿಡ್ತಾರೆ. ಮತ್ತು ಅಕ್ಟೋಬರ್, ನವಂಬರಲ್ಲೂ ಕೆಲವು ರೈತರು ಕಬ್ಬಿನ ಬೆಳೆ ಸಾಗುವಳಿ ಮಾಡ್ತಾರೆ. ಮತ್ತು ಜನವರಿ, ಫೆಬ್ರವರಿಯಲ್ಲೂ ಸಹ ಕೆಲವು ರೈತರು ಕಬ್ಬನ್ನು ನಾಟಿ ಮಾಡೋ ಒಂದು ಇದನ್ನು ನಾವು ನೋಡಿದ್ದೀವಿ. ನಮ್ಮ ಭಾಗದಲ್ಲಿ ಜೂನ್, ಜುಲೈ, ಆಗಸ್ಟ್ ಏನು ತಗೊಳ್ತಾರೆ ಆ ಟೈಮಲ್ಲಿ ನಾಟಿ ಮಾಡಿದ ಕಬ್ಬಿನಲ್ಲಿ ಅತ್ಯಂತ ಹೆಚ್ಚಿನ ಇಳುವರಿ ನಾವು ನೋಡ್ತೀವಿ. ಇಳುವರಿ ಸಾಮರ್ಥ್ಯ ನಿಮಗೆ ಹೆಚ್ಚಿಗೆ ಬರಬೇಕು ಅಂದರೆ ಆ ಒಂದು ಕಾಲದಲ್ಲಿ ಕಬ್ಬನ್ನು ನಾಟಿ ಮಾಡಬೇಕು. ಕಬ್ಬು ನಮ್ಮ ಭಾಗದಲ್ಲಿ ಸೂಲಂಗಿ ಬರೋದು ನವಂಬರ್ ತಿಂಗಳು ಕೊನೆ ಮತ್ತು ನವಂಬರ್, ಡಿಸೆಂಬರ್ ಮೊದಲನೇ ವಾರ ತನಕ ಸೂಲಂಗಿ ಬರುತ್ತೆ. ಒಂದು ಸಾರಿ ಸೂಲಂಗಿ ಬಂದರೆ ಕಬ್ಬಿನ ಬೆಳೆ ಕುಂಠಿತ ಆಗುತ್ತೆ. ಕಬ್ಬನ್ನು ನಾಟಿ ಮಾಡುವಾಗ ಅದೇ ವರ್ಷದಲ್ಲಿ ಕಬ್ಬಿಗೆ ಸೂಲಂಗಿ ಬರಬಾರ್ದು. ಇದು ಸರಿಯಾಗಿ ಗಮನದಲ್ಲಿ ಇಟ್ಕೋಬೇಕು. ಒಂದು ಸಾರಿ ಸೂಲಂಗಿ ಬಂದರೆ ಕಬ್ಬಿನ ಇಳುವರಿ ಕುಂಠಿತ ಆಗ್ಬಿಡುತ್ತೆ. ಸೊ ಸೂಲಂಗಿ ಬರ್ದಂಗೆ ನೀವು ನಾಟಿ ಮಾಡಬೇಕು ಅಂದರೆ ನಾವು ಯಾವ್ಯಾವ ತಳಿಗಳಿಗೆ ಯಾವ್ಯಾವ ತಿಂಗಳು ನಾವು ಶಿಫಾರಸು ಮಾಡಿದ್ದೀವಿ ಆ ತಿಂಗಳಲ್ಲೇ ದಯಮಾಡಿ ನೀವು ನಾಟಿಗೆ ಮಾಡ್ಕೋಬೇಕಾಗುತ್ತೆ. ಸೊ ನಿಮಗೆ ಸಕ್ಕರೆ ಇಳುವರಿ, ಕಬ್ಬಿನ ಇಳುವರಿ ಜೂನ್, ಜುಲೈ, ಆಗಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿದೆ. ಕಬ್ಬಿನಿಂದ ಸಕ್ಕರೆ ಇಳುವರಿ ಜಾಸ್ತಿ ಆಗಬೇಕಂದ್ರೆ ನಿಮಗೆ ಸೂಲಂಗಿ ಬರಬೇಕು. ಅಂದರೆ ಈ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಈ ಕಾಲದಲ್ಲಿ ಕಬ್ಬಿನಲ್ಲಿ ಸಕ್ಕರೆ ಶೇಖರಣೆ ಜಾಸ್ತಿ ಆಗುತ್ತೆ. ಮತ್ತು ಬೆಲ್ಲದ ರಿಕವರಿನೂ ಸಹ ಇನ್ನು ಮುಂದೆ ಚೆನ್ನಾಗಿ ಬರ್ತದೆ. ಶುಗರ್ ಫ್ಯಾಕ್ಟ್ರಿ ಜುಲೈಯಿಂದಲೇ ಸ್ಟಾರ್ಟ್ ಆಗುತ್ತೆ. ಬಟ್ ಅವಾಗ ರಿಕವರಿ ಕಡಿಮೆ ಆಗುತ್ತೆ. ಕಾರಣ ಏನು ಅಂದರೆ ಇನ್ನೂ ಬೆಳವಣಿಗೆ ಹಂತದಲ್ಲಿ ಇರ್ತದೆ. ಕಬ್ಬು ಪೂರ್ಣ ಪ್ರಮಾಣದಲ್ಲಿ ಮಾಗಿರೋದಿಲ್ಲ. ಮತ್ತು ನಮ್ಮ ಭಾಗದಲ್ಲಿ ಆ ಟೈಮಲ್ಲಿ ಮೋಡ ಕವಿದ ವಾತಾವರಣ, ಮಳೆ ಬರೋ ಒಂದು ಸಾಧ್ಯತೆ ಇರ್ತದೆ. ಸೊ ಇವೆಲ್ಲ ಕಾರಣಗಳಿಂದ ನಮ್ಮ ಭಾಗದಲ್ಲಿ ಪ್ರಾರಂಭದಲ್ಲಿ ಕಬ್ಬನ್ನು ಕಟಾವು ಮಾಡಿ ಕ್ರಷ್ ಮಾಡಿದಾಗ ಸಕ್ಕರೆ ರಿಕವರಿ ಕಡಿಮೆ ಇರುತ್ತೆ. ಅದೇ ರೀತಿ ಬೆಲ್ಲದ ಒಂದು ರಿಕವರಿನೂ ಸಹ ಆ ಒಂದು ಕಾಲದಲ್ಲಿ ನೀವು ಕ್ರಷ್ ಮಾಡಿದಾಗ ಕಡಿಮೆ ಆಗುತ್ತೆ. ಅದು ಹೆಚ್ಚಿಗೆ ಆಗಬೇಕು ಅಂದರೆ ಸೂಲಂಗಿ ಬರಬೇಕು. ಸೂಲಂಗಿ ಬಂದ ಮೇಲೆ ಅಪ್ ಟು 4 ತಿಂಗಳ ತನಕ ಕಬ್ಬಿನಲ್ಲಿ ಒಂದು ಸಕ್ಕರೆ ಶೇಖರಣೆ ಚೆನ್ನಾಗಿರ್ತದೆ. ಅದರಿಂದ ಬೆಲ್ಲ ಮಾಡಿದವ್ರಿಗೂ ಒಳ್ಳೆಯ ಬೆಲ್ಲದ ಇಳುವರಿ ಬರ್ತದೆ. ಈಗ ನಮ್ಮಲ್ಲಿ ತಳಿಗಳಲ್ಲಿ ನಮ್ಮ ಭಾಗದಲ್ಲಿ ಹೆಚ್ಚಿಗೆ ಬೆಳೀತಾ ಇರೋಂಥ ತಳಿಗಳ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. VCF 517 ಅಂತ ತಳಿ. ಈ ತಳಿ ನಮ್ಮ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರದಿಂದಲೇ ನಾವು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡೋದು 2017ರಲ್ಲಿ ಅಧಿಕೃತವಾಗಿ. ಇವತ್ತಿನ ದಿವಸ ನಮ್ಮ ದಕ್ಷಿಣ ಜಿಲ್ಲೆಗಳಲ್ಲಿ 85% ಜಾಸ್ತಿ ಪ್ರದೇಶದಲ್ಲಿ ಇದೊಂದೇ ತಳಿ ಉತ್ತಮ ಇಳುವರಿ ಸಾಮರ್ಥ್ಯ ಈ ಒಂದು ಕಬ್ಬಿನಿಂದ ತಳಿಯಿಂದ ನಾವು ನಿರೀಕ್ಷಣೆ ಮಾಡ್ಬೋದು. ಮತ್ತು ಸಕ್ಕರೆ ಅಂಶನೂ ಚೆನ್ನಾಗಿದೆ, ಬೆಲ್ಲದ ಇಳುವರಿನೂ ಚೆನ್ನಾಗಿದೆ. ನಾಟಿಗೆ ಶಿಫಾರಸು ಮಾಡಿರೋದು ಜುಲೈ ಟು ನವಂಬರ್ ಮಾತ್ರ ನಾಟಿ ಮಾಡಬೇಕು. ಮತ್ತು ಕೂಳೆ ಬೆಳೆನ ಆಗಸ್ಟ್ ತಿಂಗಳಿಂದ ಮಾತ್ರ ಬಿಡಬೇಕು. ಇಲ್ಲೇನಾದರೂ ವ್ಯತ್ಯಾಸ ಮಾಡಿದರೆ, ಈಗ ಯಾವುದೇ ರೈತ ಈ ತಳಿನ ನೀವು ಮೇ ಮತ್ತು ಜೂನಲ್ಲಿ ನಟ್ಟಾಗ ಮುಂದಿನ 5 ತಿಂಗಳಲ್ಲೇ ಸೂಲಂಗಿ ಒಂದು 10-15% ಬಂದುಬಿಡುತ್ತೆ. ಸೂಲಂಗಿ ಬಂದರೆ ಬೆಳೆ ಕುಂಠಿತ ಆಗುತ್ತೆ, ಇಳುವರಿ ಬರಲ್ಲ. ಸೊ ಆದ್ದರಿಂದ ಯಾವುದೇ ಕಾರಣಕ್ಕೂ ನೀವು ಮೇ, ಜೂನಲ್ಲಿ ನಾಟಿ ಮಾಡಬೇಡಿ ಈ ತಳಿನ. ನಮ್ಮ ಭಾಗದ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಇದನ್ನು ಜುಲೈನಿಂದ ನೀವು ಪ್ರಾರಂಭ ಮಾಡಿದರೆ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಅಪ್ ಟು ನವಂಬರ್ ಕೊನೆ ತನಕನೂ ಸಹ ಮಾಡ್ಬೋದು. ಮತ್ತು ಜನವರಿ, ಫೆಬ್ರವರಿಗೂ ನಾಟಿ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಜನವರಿ, ಫೆಬ್ರವರಿ ಮಾಡಿದರೆ 10 ತಿಂಗಳಿಗೆ ಸೂಲಂಗಿ ಬಂದುಬಿಡ್ತದೆ. ಸೂಲಂಗಿ ಬರಬಾರ್ದು. ಇದು ಒಂದು ಮಧ್ಯಮಾವಧಿ ತಳಿ. ಅಂದರೆ ಇದರ ಅವಧಿ 12ರಿಂದ 14 ತಿಂಗಳಿಗೆ ಕಟಾವು ಮಾಡಬೇಕು. ಸೊ 12 ಒಳಗಡೆ ನೀವೇನಾರು ಸೂಲಂಗಿ ಬಂದರೆ ಇಳುವರಿ ಕುಂಠಿತ ಆಗುತ್ತೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಮತ್ತು ಇದು ತುಂಬ ತೆಂಡೆ ಹೊಡೆಯೋ ಸಾಮರ್ಥ್ಯ ಇರುವಂಥ ತಳಿ. ಹೆಚ್ಚಿಗೆ ತೆಂಡೆ ಬರುತ್ತೆ. ಅದರಲ್ಲೂ ಕೂಳೆ ಬೆಳೆಯಲ್ಲಿ
ಮೊದಲನೇ ಬೆಳೆಗಿಂತ ಹೆಚ್ಚಿನ ತೆಂಡೆ ಹೊಡೆಯುವ ಸಾಮರ್ಥ್ಯ ಇದೆ. ಈಗ ನಮ್ಮ ರೈತ ಬಂದವರು ನನ್ನ ಹತ್ರ ಸಾಕಷ್ಟು ಜನ ಬಂದು ಒಂದು ಕೂಳೆ ಬೆಳೆ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಇದು ಕೂಳೆ ಬೆಳೆ ಏನಂದರೆ ಇಳುವರಿ ಬರ್ತಾಯಿಲ್ಲ ಸರ್, ಫಸ್ಟ್ ಮೊದಲನೇ ಬೆಳೆಯಲ್ಲಿ 100 ಟನ್ ತೆಗೆದಿದ್ದೀನಿ, ಆಮೇಲೆ ಭಾಳ ಕುಂಠಿತ ಆಗುತ್ತೆ ಇಳುವರಿ ಸಾಮರ್ಥ್ಯ ಅಂತ. ನಿಜ, ಇದು ಕೂಳೆಲಿ ಮೊದಲನೇ ಬೆಳೆಗಿಂತ ತುಂಬ ಒಂದು ತೆಂಡೆ ಸಾಮರ್ಥ್ಯ ಇದೆ. ಆದ್ದರಿಂದ ನಾಟಿ ಮಾಡುವಾಗಲೇ 5 ಅಡಿ ಸಾಲಿಗೆ ಇದನ್ನು ನಾಟಿ ಮಾಡಬೇಕು. ಇಲ್ಲಿ ಸಾಮಾನ್ಯವಾಗಿ 2.5-3 ಅಡಿ ಒಳಗಡೆ ಜಾಸ್ತಿ ಜನ ನಾಟಿ ಮಾಡೋದು. ಇದು ಇಂಥ ತಳಿಗಳಿಗೆ ಆಗಲ್ಲ. ಇದೇನಾಗ್ಬಿಡುತ್ತೆ ಅಂದರೆ ತುಂಬ ಹುಲ್ಲಾದಂಗೆ ಆಗ್ಬಿಡ್ತದೆ. ಕೂಳೆ ಬೆಳೆಯಲ್ಲಿ ಇದು ಜಸ್ಟ್ ಲೈಕ್ ಹುಲ್ಲು, ತುಂಬ ಕಾಂಪಿಟೇಷನ್ ಆಗ್ಬಿಡುತ್ತೆ. ನೀವು ಕೊಟ್ಟಂಥ ಗೊಬ್ಬರಗಳನ್ನ ಎಲ್ಲ ಕಾಂಪಿಟ್ ಮಾಡ್ತವೆ. ಸೊ ಇಳುವರಿ ದುಷ್ಪರಿಣಾಮ ಆಗುತ್ತೆ ಮತ್ತು ಸಣ್ಣ ಆಗಿಬಿಡುತ್ತೆ. ಗಮನದಲ್ಲೇ ಪೈರು ಚಿಕ್ಕದ ಇರುವಾಗಲೇ ನೀವು ನೇಗಿಲಲ್ಲೇ ಅದನ್ನು ಸಸಿಗಳ ಸಂಖ್ಯೆಗಳ ಕಡಿಮೆ ಮಾಡಬೇಕು. ಎಷ್ಟು ಬೇಕು ಅಷ್ಟೇ ಮಾಡಬೇಕು. 3 ಅಡಿ 2 ಅಡಿ ಪ್ಲಾಂಟಿಂಗ್ ಮಾಡಿದವರು, ನಾಟಿ ಮಾಡಿರೋರು ಅವನೊಂದು ಸಾಲು ಕಿತ್ಕೊಂಡು ಹೋಗ್ಬಿಡ್ಬೇಕು. ಪ್ರತಿ ಆಲ್ಟರ್ನೇಟ್ ಸಾಲನ್ನು ತೆಗೆದೇ ಬಿಡಬೇಕು. ಯಾವುದೇ ರೀತಿ ಯೋಚನೆ ಮಾಡಬೇಡಿ, ಏನೂ ಆಗೋದಿಲ್ಲ, ಒಳ್ಳೆ ಮೇಂಟೈನ್ ಆಗುತ್ತೆ. ಟಿಲ್ಲರ್ಸು ಪಾಪ್ಯುಲೇಷನ್ನು ಚೆನ್ನಾಗಿರೋ ಕಬ್ಬು ಬರ್ತದೆ, ಸಾಯೋದಿಲ್ಲ ಕಬ್ಬುಗಳು. ಸೊ ಅಗಲವಾದ ಸಾಲಿನಲ್ಲಿ ನೀವು ಮೇಂಟೈನ್ ಮಾಡಬೇಕು. ಸಸಿಗಳ ಸಂಖ್ಯೆ ಎಷ್ಟು ಬೇಕು ಅಷ್ಟು ಇಟ್ಕೋಬೇಕು. ರಸಗೊಬ್ಬರಗಳಲ್ಲಿ ಭಾಳ ಹೆಚ್ಚಿನ ಒಂದು ವ್ಯತ್ಯಾಸ ಮಾಡ್ತಾಯಿದ್ದಾರೆ. ನಮ್ಮ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬೇಕು ಈ ತಳಿಗೆ. ಗೊಬ್ಬರ ರೂಪದಲ್ಲಿ ಅಥವಾ ಹಸಿರೆಲೆ ಗೊಬ್ಬರದ ರೂಪದಲ್ಲಿ ಅಥವಾ ಬಯೋ ಕಾಂಪೋಸ್ಟು ಮತ್ತು ಎರೆಹುಳು ಗೊಬ್ಬರ, ಇದು ಯಾವುದೇ ಸಾವಯವ ಗೊಬ್ಬರ ಜೊತೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಕು. ಸಾವಯವ ಗೊಬ್ಬರ ನೀವು ಕೊಡಲಿಲ್ಲ ಅಂದರೆ ಎಷ್ಟೇ ರಾಸಾಯನಿಕ ಕೊಟ್ಟರೂ ಇಳುವರಿ ಜಾಸ್ತಿ ಬರೋಲ್ಲ. ಸಾವಯವ ಗೊಬ್ಬರ ಕೊಟ್ಟರೆ ಆ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದಾಗ ನಿಮಗೆ ಉತ್ತಮ ಇಳುವರಿನ ನಾವು ನೋಡ್ಬೋದು. 10 ಟನ್ ಕೊಟ್ಟಿಗೆ ಗೊಬ್ಬರ ಹೊಡಿಬೇಕು. ಇದಿಲ್ಲ ಅಂದರೆ ಸಾವಯವ ರೂಪದಲ್ಲಿ ಯಾವ್ದಾದ್ರು ಹೊಡೀರಿ. ಭಾಳ ಮುಖ್ಯವಾದ ಪೋಷಕಾಂಶಗಳು ಯಾವ್ಯಾವು ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷ್ ಗೊಬ್ಬರ. ಸಾರಜನಕ ಗೊಬ್ಬರ ಯಾವುದ್ರಲ್ಲಿ ಸಿಗುತ್ತೆ ಅನ್ನೋದು ನಮ್ಮ ರೈತ ಬಾಂಧವರಿಗೆ ಇನ್ನೂ ಸುಮಾರು ಜನಕ್ಕೆ ಪ್ರಾಬ್ಲಮ್ ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಸ್ ಸ್ಟೇಟಲ್ಲಿ ಅವರು ಸಾರಜನಕ ಗೊಬ್ಬರ ಆ ಒಂದು ಚೀಲದ ಮೇಲೆ ಸಾರಜನಕ ಅಂತಲೇ ಇರ್ತದೆ, ಇಷ್ಟು % ಅಂತ ಇರ್ತದೆ. ನೀವು ಯಾವುದೇ ಯೂರಿಯಾ ತಗೊಂಡ್ರೆ 46% ಅಂತ ಇರ್ತದೆ. ಅಮೋನಿಯಂ ಸಲ್ಫೇಟ್ ಅಂತ ತೊಗೊಂಡ್ರೂ ಪರ್ಸೆಂಟೇಜ್ ಬ್ಯಾಗ್ ಮೇಲೆ ಇದಿರುತ್ತೆ. ಸೊ ಈ ಭಾಗಕ್ಕೆ ನಾವು ರೆಕಮೆಂಡೇಷನ್ ಇರೋದು 100 kg ಸಾರಜನಕ, 40 kg ರಂಜಕ, 50 kg ಪೊಟ್ಯಾಷ್. ಇದು 1 ಎಕರೆಗೆ. ಸೊ ಇದನ್ನು ನಾವು ಶಿಫಾರಸು ಮಾಡಿರೋದು ಈ ಸಾರಜನಕ ಗೊಬ್ಬರ ಮಾತ್ರ 10% ಅಂದರೆ 10 kg ಸಾರಜನಕನ ನಾಟಿ ಮಾಡುವಾಗ ಹಾಕ್ಬೇಕು. ಇನ್ನು 20 kg ಸಾರಜನಕನ ನಾಟಿ ಮಾಡಿದ 6ನೇ ವಾರಕ್ಕೆ ಹಾಕ್ಬೇಕು. ಇನ್ನು 30 kg ಸಾರಜನಕನ 10ನೇ ವಾರಕ್ಕೆ ನೀವು ಮೇಲ್ಗೊಬ್ಬರವಾಗಿ ಕೊಡಬೇಕಾಗತ್ತೆ. ಇನ್ನು ಉಳಿದಿರೋ 40 kg ಸಾರಜನಕನ 14ನೇ ವಾರ ಮುರಿ ಮಾಡುವಾಗ 100 ದಿವಸದೊಳಗಡೆ ಇದನ್ನು ಕೊಡಬೇಕು. ಯಾಕೆ ಇದನ್ನು ಸ್ಪ್ಲಿಟ್ಟಾಗಿ ಹೇಳ್ತಾ ಇದ್ದೀವಿ ಅಂದರೆ, ಸಾರಜನಕ ಪ್ರಾರಂಭದಲ್ಲಿ ಜಾಸ್ತಿ ಬರೋದಿಲ್ಲ, ಕಬ್ಬಿನ ಬೆಳವಣಿಗೆ ಹಂತದಲ್ಲಿ ಸಾರಜನಕ ಗೊಬ್ಬರ ಬೇಕು. ಸಾರಜನಕ ಎಲ್ಲ ಕಾಂಪ್ಲೆಕ್ಸ್ ಫರ್ಟಿಲೈಸರಲ್ಲೂ ಇದೆ. ಮೊದಲನೇದು 10, 26, 26 ಅಂದರೆ 10 ಅನ್ನೋದು ಏನಿದೆ ಅದು ಸಾರಜನಕ. ಈಗ 19, 19 ಅಂದರೆ ಮೊದಲನೇದು 19 ಏನಿದೆ ಅದು ಸಾರಜನಕ. ನೀವು ಯಾವುದೇ ರೂಪದಲ್ಲಿ ನಿಮ್ಮ ಭಾಗದಲ್ಲಿ ಇರೋ ಲಭ್ಯತೆ ಇರುವಂಥ ಪೋಷಕಾಂಶಗಳ ಗೊಬ್ಬರಗಳನ್ನು ನೀವು ತಗೊಂಡು ಬಳಸ್ಬೋದು. ಆದಷ್ಟು ನೇರವಾದ ಗೊಬ್ಬರಗಳನ್ನು ಬಳಸಿದರೆ ಸಮತೋಲನವಾಗಿ ಗೊಬ್ಬರ ಹಾಕ್ಬೋದು. ಅಂದರೆ ಡೈರೆಕ್ಟಾಗಿ ಯೂರಿಯಾ, ಬೂದಿ, ಪೊಟ್ಯಾಷ್, ಇದು ಯಾಶ್ ಗೊಬ್ಬರಗಳನ್ನ ಬಳಕೆ ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಅಂದರೆ ಅದ್ರ ಬಳಕೆ ಕಡಿಮೆ ಆಗಿಬಿಟ್ರೆ ಅವು 3 ಪೋಷಕಾಂಶಗಳು ಬೇಕು ಅಂತ ನಾನು ಹೇಳಿದ್ದೀನಿ. ರಂಜಕ ಮತ್ತು ಪೊಟ್ಯಾಷ್ ಎರಡನ್ನೂ ನೀವು ಕಂಪಲ್ಸರಿ ಕೊಡಲೇಬೇಕು. ಅದಕ್ಕೆ ಪೊಟ್ಯಾಷ್ ಕೊಡಲಿಲ್ಲ ಅಂದರೆ ರೋಗ ಕೀಟಗಳ ಬಾಧೆ ತಡ್ಕೊಳ್ಳೋಕ್ಕಾಗಲ್ಲ. ಭಾಳ ಬೇಗ ಕೀಟಗಳು ಮತ್ತು ರೋಗಕ್ಕೆ ತುತ್ತಾಗ್ಬಿಡುತ್ತೆ ಮತ್ತು ಅದರ ಗುಣಮಟ್ಟ ಚೆನ್ನಾಗಿ ಬರೋಲ್ಲ. ನೀರಿನ ಕೊರತೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಸ್ವಲ್ಪ ನೀರು ಇಲ್ಲ ಅಂದ್ರೂ ಭಾಳ ಬೇಗ ಒಣಗಿಬಿಡ್ತದೆ. ರಂಜಕನೂ ಅಷ್ಟೇ, ಆ ಕಬ್ಬಿನ ರಸದಲ್ಲಿ ರಂಜಕದ ಅಂಶ ಇರಬೇಕು, ಅದರಿಂದ ಚೆನ್ನಾಗಿ ಬೆಲ್ಲ ಬರ್ತದೆ. ಅದರಲ್ಲಿ ಏನಾದ್ರು ಕಡಿಮೆ ಮಾಡಿದರೆ ನಿಮಗೆ ಭಾಳ ವ್ಯತಿರಿಕ್ತ ಪರಿಣಾಮ ನಾವು ಎದುರಿಸಬೇಕಾಗುತ್ತೆ. ಆದ್ದರಿಂದ ಸಾರಜನಕ, ರಂಜಕ, ಪೊಟ್ಯಾಷ್ 100 kg ಸಾರಜನಕ, 40 kg ರಂಜಕ, 50 kg ಪೊಟ್ಯಾಷ್ ಏನು ಶಿಫಾರಸು ಮಾಡಿದ್ದೀವಿ, ಇದನ್ನು ರೈತ ಬಾಂಧವರು ಸರಿಯಾಗಿ, ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಹತ್ತಿರದಲ್ಲೇ ರೈತ ಸಂಪರ್ಕ ಕೇಂದ್ರ ಇರ್ತದೆ, ಅಥವಾ ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಬರ್ಬೋದು, ಅಥವಾ ಕೃಷಿ ಇಲಾಖೆಗೆ ಭೇಟಿ ಮಾಡಿ ಕರೆಕ್ಟಾಗಿ ನಿಖರವಾಗಿ ಆ ವಿಷಯವನ್ನು ತಿಳಿದುಕೊಂಡು ನೀವು ರಸಗೊಬ್ಬರಗಳನ್ನ ಬಳಕೆ ಮಾಡಿ. ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕ ಹಾಕಿದರೆ ಎಲೆಗಳು, ಈಗ ನೀವು ನೋಡಿದ್ದೀರಿ ಸಾಮಾನ್ಯವಾಗಿ ಈ ಟೈಮಲ್ಲಿ ಅಂದರೆ ನವಂಬರ್, ಡಿಸೆಂಬರ್ ಟೈಮಲ್ಲಿ ಎಲೆಗಳು ಕೆಂಪು ಚುಕ್ಕೆ ಮತ್ತು ಯೆಲ್ಲೋ ಕಲರು ಒಣಗ್ದಂಗೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನೀವು ಎಕ್ಸಸ್ ಡೋಸ್ ನೈಟ್ರೋಜನ್ ಕೊಡ್ತಾ ಇರೋದ್ರಿಂದ, ಪೊಟ್ಯಾಷ್ ಕಡಿಮೆ ಮಾಡೋದ್ರಿಂದ. ಸೊ ಎಕ್ಸಸ್ ಡೋಸ್ ಬೇಕಾಗಿಲ್ಲ. 1 ಎಕರೆಗೆ ನಾವು ಮ್ಯಾಕ್ಸಿಮಮ್ 5 ಬ್ಯಾಗ್ ಹೇಳ್ತೀವಿ ಪ್ರಾರಂಭದಿಂದ ಕೊನೆಯವರೆಗೂ. ಅಷ್ಟು ಕೊಟ್ಟರೆ ಸಾಕು. ಗೊಬ್ಬರಗಳನ್ನ ಸರಿಯಾಗಿ ಕೊಡೋ ರೀತಿ ಗೊತ್ತಿಲ್ಲ, ರೀತಿ ಸರಿ ಇಲ್ಲ, ಡೋಸೇಜ್ ಸರಿ ಇಲ್ಲ, ಯಾವಾಗ ಹಾಕಬೇಕು ಅಂತ ಗೊತ್ತಿಲ್ಲ. ಸುಮ್ಮನೆ ಎಕ್ಸ್ಟ್ರಾ ಖರ್ಚು ಮಾಡ್ತಾವ್ರೆ. ಅದು ಖರ್ಚು ಜಾಸ್ತಿ ಆಗ್ತದೆ ಹೊರತು ಗಿಡ ತಗೊಳಕ್ಕೆ ಆಗ್ತಾಯಿಲ್ಲ. ಸೊ ಇದನ್ನು ಸರಿ ಮಾಡ್ಕೋಬೇಕು.
ಎಕರೆಗೆ ಎಷ್ಟು ಕೊಡಬೇಕು, ಯಾವ ರೀತಿ ಕೊಡಬೇಕು, ಇದನ್ನು ನೀವು ಸರಿಯಾಗಿ ತಿಳ್ಕೊಳ್ಳಿ. ಅಂದರೆ ನೀವು ಹಾಕಿದಂಥ ಗೊಬ್ಬರ ಮಣ್ಣಲ್ಲಿ ಮಣ್ಣಾಗಬೇಕು. ನೇಗಿಲಲ್ಲಿ ನೀವು ಗಿಡದ ಎರಡೂ ಬದಿಲೂ ಸಾಲು ತೆಗೆದು ಅಲ್ಲಿಗೆ ಗೊಬ್ಬರ ಕೊಟ್ಟು ಮಧ್ಯೆ ಒಂದು ನೇಗಿಲು ಹಾಕಿ ಸಂಪೂರ್ಣವಾಗಿ ಮಣ್ಣು ಮುಚ್ಚಬೇಕು. ಕೊಡುವಾಗ ಗೊಬ್ಬರ ತೇವಾಂಶ ಇರಬೇಕು ಭೂಮಿಲಿ. ಡ್ರೈ ಕಂಡೀಷನಿಗೆ ದಯವಿಟ್ಟು ಕೊಡಬೇಡಿ. ಇದು ಸರಿಯಾದ ರೀತಿಯಲ್ಲಿ ನೀವು ರಸಗೊಬ್ಬರಗಳು ಅಪ್ಲೈ ಮಾಡಿದರೆ ಖಂಡಿತ ಗಿಡ ಸರಿಯಾದ ರೀತಿಯಲ್ಲಿ ತಗೊಳ್ತದೆ. ನೀವು ಹಾಕಿದಂಥ ಗಿಡಗಳ ಬೆಳವಣಿಗೆ ಚೆನ್ನಾಗಿರುತ್ತೆ. ಉತ್ಪಾದನಾ ಖರ್ಚು ಎಲ್ಲೆಲ್ಲಿ ಕಡಿಮೆ ಮಾಡ್ಕೋಬೋದು ಅಲ್ಲಿ ಕಡಿಮೆ ಮಂಡ್ಯ ಜಿಲ್ಲೆಯಲ್ಲಿ ಇದಕ್ಕೆ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾರೆ. ಇಲ್ಲಿ ಉಳಿಸಿ ಸಾವಯವ ಗೊಬ್ಬರಕ್ಕೆ ಉತ್ತೇಜನ ಕೊಡಿ. ರಾಸಾಯನಿಕ ಗೊಬ್ಬರಗಳಿಗೆ ಎಷ್ಟು ಹೇಳಿದೀವೋ ಅಷ್ಟೇ ಸಾಕು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗೋದು ಬೇಡ. ರೂಪದಲ್ಲಿ ಸಾವಯವ ಗೊಬ್ಬರ ಇದೆ 517 ಕೂಳೆ ಬೆಳೆ ಸರಿಯಾಗಿ ಬರಬೇಕು ಅಂದರೆ ಸರಿಯಾದ ಕೂಳೆ ಬೆಳೆ ಬೇಸಾಯ ಅಂದರೆ ಸರಿಯಾದ ಟೈಮ್ಗೆ ಕೂಳೆ ಕೊಚ್ಚಬೇಕು, ಆ ದಿಂಡು ಹೊಡಿಬೇಕು. ನೇಗಿಲಲ್ಲಿ ಗೊಬ್ಬರಗಳಿಗೆ ಏನು ಹೇಳಿರ್ತೀವಿ ನಾವು, ಕೂಳೆ ಕೊಚ್ಚಿದ 1 ತಿಂಗಳಿಗೆ ಮತ್ತು 2ನೇ ತಿಂಗಳಿಗೆ 3ನೇ ತಿಂಗಳಿಗೆ ನೀವು ರಸಗೊಬ್ಬರ ಕೊಡಬೇಕು. ಕೂಳೆ ಬೆಳೆಯಲ್ಲಿ 1ನೇ ಬೆಳೆಗೆ ಈಗಾಗಲೇ ಹೇಳಿದ್ದೀನಿ. ಸೊ ಈ ರೀತಿ ಮಾಡಿದಾಗ ಯಾವುದೇ ತಳಿಗೂ ಸಹ ಉತ್ತಮವಾದ ಒಂದು ಫಲಿತಾಂಶನ ನೀವು ನಿರೀಕ್ಷಣೆ ಮಾಡಬೇಕು.